ನಂತರ ಮನುಕುಲದ ಒಳಿತಿಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಯೋತಿಬಾ ಅವರ ಜೀವನ ಸರಳ ವಾಸ್ತು ಅಳವಡಿಸಿಕೊಂಡ ನಂತರ ಹೇಗೆ ಬದಲಾಯಿತು ಅಂತ ನೋಡೋಣ ಬನ್ನಿ. ಈಗ ನಮ್ಮಲ್ಲಿ ನಮ್ಮ 3 ಜನ ಮಕ್ಕಳು, ಗಂಡು ಮಕ್ಕಳು. 3ನೇ ಮಗಂದ ಒಂದು ಪ್ರಾಬ್ಲಮ್ ಹೆಂಗಿತ್ತು, 3 ಸಲ ಮಿಲಿಟರಿ ಸೆಲೆಕ್ಷನ್ಗೆ ಹೋಗಿ 3-4 ಸಲ ಫೇಲ್ ಆಗಿ ಬಂದಿದ್ದನು ಅವನು. ಅದಾದ ನಂತರ ಸರಳ ವಾಸ್ತು ಎಜುಕೇಟಿವ್ ಬಂದಾಗ ನಾವು 3-4 ಜನ 4 ಸಲ ಆಯಿತು ಸರ್ ಹಿಂಗ್ಯಾಕಾಗಿದೆ ಅಂತ ಕೇಳಿದಾಗ, ನಿಮ್ಮ 4 ಜನರಿಗೆ ಮನೆಯಲ್ಲಿ ಪಶ್ಚಿಮ ದಿಕ್ಕು ಒಳ್ಳೇದಿದೆ, ಪಶ್ಚಿಮ ದಿಕ್ಕಿಗೆ ಒಂದು ಡೋರ್ ಕುಣಿಸ್ಕೊಂಡ್ರಿ ಅಂತ ಹೇಳಿದರು. ಆ ಡೋರ್ ಕುಣಿಸಿದ ಮಕ್ಕ ನಿಮ್ಮ ಮಗನ ಭರ್ತಿ ಆಗ್ತಿದೆ ಅಂತ ಹೇಳಿದರು. ಅವ್ರ ಮಾತು ಕೇಳಿ ನಾವು ಪಶ್ಚಿಮ ದಿಕ್ಕಿಗೆ ಯಾವಾಗ ಡೋರ್ ಕುಣಿಸಿದೆವು ಆ ಬಾಗಿಲಿನಿಂದ ತಾನು ಯಾವಾಗ ಹಾದು ಹೋಗ್ತಾನೋ ಆ ಸೆಲೆಕ್ಷನ್ ಆಗಿ ಬರ್ತಾನಂತ ಸರಳ ವಾಸ್ತುದವ್ರು ಹೇಳಿದರು. ಅದೇ ರೀತಿ ನಾವು ಮಾಡಿ ಮ್ಯಾಲ್ದೆ ಒಂದು ಪಶ್ಚಿಮ ದಿಕ್ಕಿಗೆ ಡೋರ್ ಕುಣಿಸಿ ಆ ಭರ್ತಿ ಹೇಳಿದಾಗ ಅವನು ಆ ಡೋರ್ನಿಂದ ಕಳಿಸಿದ ಬಳಿಕ ಸೆಲೆಕ್ಷನ್ ಆಗಿ ಅವನು ನಮ್ಮ ತಿರುಗಿ ಮನೆಗೆ ಬಂದ. ನಮ್ಮ ಆರ್ಮಿಯಲ್ಲಿ ಸೆಲೆಕ್ಷನ್ ಆದಕ್ಕೆ ನಮಗೊಂದು ಹೆಮ್ಮೆ ವಿಷಯ, ನಮ್ಮ ಊರಿಗೆ ಒಂದು ಹೆಮ್ಮೆ ವಿಷಯ. ಸರಳ ವಾಸ್ತುದವ್ರು ಹೇಳಿದ ಒಂದು ಮಾರ್ಗದಲ್ಲಿ ಇವನು ನಮ್ಮ ಮಗ ಭರ್ತಿ ಆದಲ್ಲ, ಇದು ಒಂದು ನಮಗೆ ಒಂದು ಸಂತೋಷದ ವಿಷಯ. ಮತ್ತು ಗುರುಜಿಯವರಿಗೆ ಒಂದು ತುಂಬ ಧನ್ಯವಾದಗಳು. ಸರಳ ವಾಸ್ತು ಗುರುಜಿಯವರು ಒಂದು ಜಗಕ್ಕೇನ ಒಂದು ದೇವರಾಗಿದ್ದಾರೆ ಅಂತ ನನಗನ್ಸಿದೆ. ಯಾಕಂದ್ರೆ ನಮ್ಮ ಹಳ್ಳಿಗಾಡದಾಗ ಇರೋ ಜನ ನಾವು ರೈತಾಪಿ ಜನ, ನಮಗಿಷ್ಟು ಈ ಮಟ್ಟಿಗೆ ತರ್ತಾರ ಅನ್ನೋದು ನಮಗೆ ಗೊತ್ತಿರಕ್ಕಿಲ್ಲ, ಯಾರೂ ತರಕ್ಕೆ ಸಾಧ್ಯ ಇಲ್ಲ. ಇದು ಚಂದ್ರಶೇಖರ್ ಗುರುಜಿಯವರಿಂದನೇ ಸಾಧ್ಯ ಐತಿ ಅನ್ನೋದು ನಾನು ಅವರ ದೇವ್ರಕ್ಕಿಂತ ಹೆಚ್ಚಿನ ದೇವ್ರು ಅವರ ಮನೆ ತಕ ಬಂದ ದೇವ್ರು ಅಂದ್ರೆ ಚಂದ್ರಶೇಖರ್ ಗುರುಜಿಯವರ. ಅವ್ರ ಪಾದಾರದಿಂದ ಅನೇಕ ನಾವು 100 ಕೋಟಿ ನಮಸ್ಕಾರ ನಾವು ಅಂತೇವೆ ಅವ್ರಿಗೆ. ಗುರುಜಿ, ಇವ್ರ ಮಾತುಗಳನ್ನ ಕೇಳಿದ್ವಿ. ತಂದೆ ತಾಯಿಗೆ ಮಕ್ಕಳು ಗುರಿ ತಲುಪ್ತಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಆದ್ರೆ ಪ್ರತಿ ಸಲ ಅವರು ಸೋಲನ್ನೇ ಉಂಟಾ ಇದ್ರೆ ಅವ್ರಿಗೂ ನೋವಾಗತ್ತೆ. ಆದ್ರೆ ಇವ್ರ ಮಾತುಗಳು ನೋಡಿ ಹೇಗಿದೆ ಅಂತ, ನಿಮ್ಗೆ ಕೋಟಿ ಅಷ್ಟು ನಮಸ್ಕಾರ ಅಂತ ಹೇಳ್ತಾ ಇದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಇವ್ರ ಮಾತು ಕೇಳಿದ್ರೆ? ಏನು ಜನರ ಒಂದು ಅಂತರಾಳದ ಒಂದು ನುಡಿ ಇದೆಯಲ್ಲ, ಅದು ನನ್ನ ಭಾಳ ಇನ್ಸ್ಪೈರ್ ಮಾಡುವಂಥದ್ದು. ಹೌದು, ಯಾಕಂದ್ರೆ ಇದು ಹಾಗೆ ಅಂತ ಹೇಳಿಸುವಂಥದ್ದಲ್ಲ ಏನ್ರಿ. ಸುಮ್ಮನೆ ನಾವೊಂದು ಹೋಗಿ ಈ ರೀತಿ ನಮ್ಮ ಬಗ್ಗೆ ಹೇಳಪ್ಪ ಅಂತ ತಿಳ್ಕೊಂಡಂತಂದು ಇವತ್ತು ಆ ಕೆಲಸ ನಾವು ಮಾಡಿಲ್ಲ, ನನ್ನ ಜೀವನದಲ್ಲಿ ಅದು ಮಾಡಲಿಕ್ಕೆ ಹೋಗೋದಿಲ್ಲ. ಏನೇನೋ ಒಂದು ವಿಜ್ಞಾನ ಇದೆ, ಆ ವಿಜ್ಞಾನದ ಮೂಲಕ ಜಗತ್ತಿಗೆ ಒಂದು ನಾವು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಹಂತದಲ್ಲಿ ಜ್ಯೋತಿಬಾ ಗೌಡರು ಸಹಿತ ಅಗಾಧ ಬದಲಾವಣೆಯನ್ನು ಕಂಡಂಥದ್ದನ್ನ ತಮ್ಮ ಅಂತರಾಳದ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು. ಇದು ಬಹಳ ಮನುಷ್ಯಗೆ ಒಂದು ಖುಷಿಯನ್ನು ಕೊಡುವಂಥದ್ದು. ಆಮೇಲೆ ವೈಜ್ಞಾನಿಕ ಹಿನ್ನೆಲೆಯಿರುವಂಥ ಒಂದು ಯುನಿಕ್ ಸೈನ್ಸ್ ಇರುವಂಥದ್ದು ಸರಳ ವಾಸ್ತುವಿನ ಮೂಲಕ ಪ್ರತಿಯೊಂದು ಹಂತದಲ್ಲಿ ಜೀವನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಬೇಕಾದಿರಲಿ, ಅದು ಹಣಕಾಸು ಇರಲಿ ಅಥವಾ ಆರೋಗ್ಯ ಇರಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಇರಲಿ ಅಥವಾ ಅವರು ಮ್ಯಾರೇಜ್ದು ಒಂದು ಪ್ರಾಬ್ಲಮ್ ಇರಲಿ ಅಥವಾ ಡಿವೋರ್ಸ್ದು ಇರಲಿ ಅಥವಾ ಕೋರ್ಟ್ ಮ್ಯಾಟರ್ಸ್ ಇರಲಿ, ಯಾವುದೇ ಒಂದು ಸಮಸ್ಯೆ ಆ ಮನೆಯಿಂದನೇ ಬರುತ್ತೆ, ಉದ್ಯೋಗ ಸ್ಥಳದಿಂದ ಬರುತ್ತೆ. ಅಂಥ ಒಂದು ಸರಳವಾದ ವಿಜ್ಞಾನದ ಮೂಲಕ ನಾನು ಪ್ರತಿಯೊಂದನ್ನು ಹೊರಬರುವಂಥ ಕೆಲಸ ಸಾಧ್ಯ ಐತೆ ಅನ್ನುವಂಥದ್ದು ಸಣ್ಣ ಕೆಲಸ ಅಲ್ಲ. ಅದಕ್ಕೆ ಇವತ್ತು ಜನತೆ ಇದನ್ನು ಅಳವಡಿಸ್ಕೊಂಡು ಈ ಜ್ಯೋತಿಬಾ ಗೌಡವರು ಹೆಂಗೆ ಅಳವಡಿಸ್ಕೊಂಡು ತಮ್ಮ ಒಂದು ಜೀವನದಲ್ಲಿ ಹೊಸತನವನ್ನು ಕಂಡುಕೊಂಡ್ರು. ಅವರ ಅಂತರಾಳದ ನುಡಿ ಭಾಳ ಅಂದ್ರೆ ಇನ್ನಷ್ಟು ನಾನು ಅವ್ರಿಗೆ ಇಷ್ಟೇ ಹೇಳುವಂಥದ್ದು, ತಾವು ಹೇಗೆ ಒಂದು ಕಷ್ಟದಲ್ಲಿದ್ದೀರಿ, ಹೊರಗೆ ಬಂದಿದ್ದೀರಿ, ಹಾಗೆ ಅದೇ ಒಂದು ನಿಮ್ದೊಂದು ಸ್ವಲ್ಪ ಟೈಮನ್ನು ನೀವು ಬೇರೆಯವರ ಕಷ್ಟಗಳಿಂದ ಹೊರತರುವಂಥ ಕೆಲಸವನ್ನು ಅವರು ಮಾಡಿದ್ದಾತಂದ್ರೆ ನಿಜವಾದ ಒಂದು ಗುರೂಜಿಯವ್ರಿಗೆ ಗುರುದಕ್ಷಿಣೆ ಅಂತ ನಾನು ತಿಳ್ಕೊತೀನಿ. ಅಷ್ಟೇ ಅಲ್ಲ, ಸಾಕಷ್ಟು ಜನರಿಗೆ ಅದು ಅವರು ಇವ್ರು ಹೇಳಿದಂಥವ್ರು ಖುಷಿ ಪಟ್ಟಾಗ ಅವರಿಗೂ ಸಹಿತ ಅಂತರಾಳದ ಒಂದು ಆಶೀರ್ವಾದ ಅವರ ಪಾಲಿಗೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ತಮ್ಮಂತೆ ಕಷ್ಟ ಜಲ ಇದ್ದಂಥ ಜನರನ್ನು ತಾವು ಕೈ ಹಿಡಿಬೇಕು, ಅವ್ರನ್ನ ಮುಂದೆ ತರುವಂಥ ಈ ವಿಜ್ಞಾನದಿಂದ ಮುಂದೆ ತರುವಂಥ ಕೆಲಸವನ್ನು ಮಾಡಿದಂದ್ರೆ ಭಾಳ ಖುಷಿ ಆಗುತ್ತೆ. ನಿಜ ಗುರುಜಿ. ಶಿವಕುಮಾರ್ ಅಂತ ತರೀಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕು. ನಿಮ್ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 6-4-1980. ಗುರುಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ ಶಿವಕುಮಾರ್, ಇನ್ನೊಂದ್ಸಲ ಹೇಳ್ರಿ. 6-4-1980 ಗುರುಜಿ. 6-4-80 ಅಲ್ರಿ? ಹಾ, ಒಂದು ಶಿವಕುಮಾರ್ ನೆನ್ಪಿಟ್ಕೊಂಡ್ಬಿಡ್ಬೇಕು. ಇವತ್ತೇನು ಕಾಲ್ ಮಾಡಿದಿರಿ ತಾವು, ಉತ್ತರ ದಿಕ್ಕು ನಿಮ್ ಪಾಲಿಗೆ ಬಾಳ ಕೆಡಕಾದ ದಿಕ್ಕು. ಆಮೇಲೆ ಪೂರ್ವನು ಒಳ್ಳೇದಲ್ಲ, ದಕ್ಷಿಣ ಒಳ್ಳೇದಲ್ಲ, ಪಶ್ಚಿಮ ದಿಕ್ಕು ಒಳ್ಳೆ ದಿಕ್ಕು ನಿಮಗೆ. ಏನ್ರಿ, ಏನೇ ಕೆಲಸ ಮಾಡುವಾಗ ಪಶ್ಚಿಮಕ್ಕೆ ಮುಖ ಮಾಡಿ ಕೆಲಸ ಮಾಡ್ಲಿ, ಮಲಿಕೊಳ್ಳುವಾಗ ಪಶ್ಚಿಮಕ್ಕೆ ತಲೆ ಇರ್ಬೇಕು, ಪೂರ್ವಕ್ಕೆ ಕಾಲು ಇರ್ಬೇಕು. ಓಕೆ, ಹೇಳ್ರಿ ಗುರುಜಿ. ನಾವು ಸ್ವಂತ ಮನೆಯಾಗಿದ್ವಿ, ಈಗ ಬಾಡಿಗೆ ಮನೆಗೆ ಬಂದ್ವಿ. ಈಗ
ಸೂರ್ಯ ಮುಳುಗೋ ಬಾಗಿಲಿದೆ ಅದು. ಈಗಿದ್ದಂಥ ಮನೆ ಈಗಿದ್ದಂತ ಮೊದಲ ಮನೆ. ಸ್ವಂತ ಮನೆ ಯಾವ ದಿಕ್ಕಿಗಿತ್ರಿ? ಉತ್ತರಕ್ಕಿತ್ತೋ ಪೂರ್ವಕ್ಕಿತ್ತೋ? ಸ್ವಂತ ಮನೆ ಸೂರ್ಯ ಉತ್ತರ ದಿಕ್ಕಲ್ಲಿತ್ತು ಸ್ವಾಮಿ. ಅಲ್ಲಿದ್ದಾಗ ಒಂದ್ ಸ್ವಲ್ಪ ಪರವಾಗಿಲ್ಲ. ಅಲ್ಲೂ ತುಂಬಾ ಸಾಲ 3 ವರ್ಷದಿಂದ ನಮ್ ತಂದೆ ತೀರೋದ್ರು. ಹೌದು. ಅವಾಗಿಂದ ತುಂಬಾ ಕಷ್ಟದ ಮೇಲೆ ಕಷ್ಟ 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 ಅಂದ್ರೆ ಕೊನೆಗೆ ಒಂದು ಕಳತನದವರೆನು ನನ್ನ ತಲೆ ಮೇಲೆ ಬಿದ್ದಿ ಜೀವನೇ ಕಳ್ಕೋಬೇಕು ಅನ್ನೋ ಸನ್ನಿವೇಶದವರೆಗೂ ಬಂದ್ಬಿಟ್ಟಿದೀವಿ. ಓಕೆ. ತುಂಬಾ ಕಷ್ಟದಲ್ಲಿದ್ದೀವಿ. ನೀವೇ ಏನಾರ ಒಂದು ದಾರಿ ಇದ್ ಮಾಡ್ಬೇಕು. ಇಲ್ಲ ಶಿವಕುಮಾರ್ ಅವ್ರು, ಒಂದು ನೋಡ್ರಿ, ನನ್ನ ಸಂಸ್ಥೆಯಿಂದ ನಿಮಗೆ ಏನು ಒಂದು ಸಹಾಯ ಮಾಡಬೇಕು ನಾ ಮಾಡಿಸ್ಕೊಡಕ್ಕೆ ತಯಾರಿದ್ದೀನಿ. ಈಗ ಇದ್ದಂಥ ಬಾಡಿಗೆ ಮನೆಯಲ್ಲಿ ಸಹಿತ ನಾನು ಸರಳ ವಾಸ್ತು ಏನ್ರಿ ನಿಮ್ಮನ್ನೇ ನಂಬಿದೀವಿ. ನಮ್ಮನ್ನ ಏನಾರ ಮಾಡಿ ಇಲ್ಲ, ಆ ನಂಬಿಕೆಗೆ ನಾವು ಐತಲ್ಲ ನಿಮಗೆ ನಾನು ಈಗೇನಿದ್ದಂಥ ಬಾಡಿಗೆ ಮನೆಯಲ್ಲಿ ಸಹಿತ ಸರಳ ವಾಸ್ತುನ ಅಳವಡಿಸೋಣ. ಮುಂದೆ ಮತ್ತೆ ನೀವು ಸ್ವಂತ ಮನೆ 3 ವರ್ಷ ಇಲ್ಲೇ ಇರ್ತೀವಿ. ಏನ್ರಿ? ಇನ್ನು 3 ವರ್ಷ ಈ ಬಾಡಿಗೆ ಮನೆಯಲ್ಲೇ ಇರ್ತೀವಿ. ಇರ್ತೀರಲ್ರಿ? ಅದನ್ನೊಂದ್ಸಲ ನೋಡ್ಲಿ. ಅದೇ ಬಾಡಿಗೆ ಮನೆಯಿಂದ ಮತ್ತೆ ನಾಳೆ ಏನೋ ಬರ್ತೀನಿ ಅಂತ ಹೇಳಿದಾರಲ್ರಿ? ಅಲ್ಲ, ನಾಳೆ ಬರ್ಲಿ, ಅವರು ನೋಡ್ಕೊಳ್ರಿ ಶಿವಕುಮಾರ್ ಅವ್ರೆ. ಕರೆಕ್ಟ್ ಅವ್ರು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ಕೊಂಡ್ಬಿಡ್ರಿ. ಮತ್ತೆ ನೀವು ಸ್ವಂತ ಮನೆಯನ್ನು ಕಳ್ಕೊಂಡಿದಿರಲ್ಲ, ಅದು ನಿಮ್ಮ ಕೈಯಲ್ಲೇ ಬರುತ್ತೆ. ಈ ಒಂದು ಗ್ಯಾರಂಟಿ ನಾ ಇಲ್ಲೇ ಕೂತ್ಕೊಂಡು ನಿಮ್ಗೆ ಹೇಳ್ತೀನಿ. ಏನ್ರಿ? ಏನೊಂದು ಸ್ವಂತ ಮನೆ ಇತ್ತು ನಿಮ್ಗೆ ಅದು ನೋವು ಇರುತ್ತಲ್ಲ, ಇನ್ನೊಂದು ಅದಕ್ಕಿಂತ ಒಳ್ಳೆ ಮನೆಯನ್ನು ನೀವು ಕಟ್ಟಿಸ್ತೀರಿ ಅಥವಾ ಒಂದೇ ಮನೆಯನ್ನು ತೆಗೆದುಕೊಳ್ರಿ, ಸ್ವಂತ ಮನೆಯನ್ನು ತೆಗೆದುಕೊಳ್ತೀರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಂತೋಷ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವ್ರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮನೆ ವಿಷಯ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ ಮನೆ ನಡೆಸ್ತಾ ಇರೋದು ಯಾರು ಸಂತೋಷ್ ಅವ್ರೆ? ನಮ್ಮ ಮನೆ ನಡೆಸ್ತಾರೆ ನಮ್ಮ ಅಮ್ಮ, ನಮ್ಮ ಅಪ್ಪಾಜಿ ಅವರು ನಡೆಸ್ತಾರೆ ಮೇಡಮ್ ಅವ್ರೆ. ಓಕೆ, ನಿಮ್ಮ ಅಪ್ಪಾಜಿ ಅವ್ರು ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ಅಪ್ಪಾಜಿ ಅವರು ಹುಟ್ಟಿದ ದಿನಾಂಕ ಏರ್ತಾರೆ ಇಲ್ವಾ? ಡೇಟ್ ಆಫ್ ಬರ್ತ್ ಸಂತೋಷ್ ಅವರೇ ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್ ಅವರೇ 1/6 59 ಮೇಡಮ್. 59. ಹಾ 59. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ ಸಂತೋಷ್ ಅವ್ರ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮ್ಮ ಮನೆಯ ಬಗ್ಗೆ ಕೇಳ್ಬೇಕಿತ್ತು ಸರ್. ನಮ್ಮ ಮನೆ ಒಳಗೆ ಶಾಂತಿನೇ ಇಲ್ಲ, ಬರೀ ಕಾಲಾಟ ಜಾಸ್ತಿ ಆಗ್ತಾ ಇದೆ. ಈಗ ಇರೋದು ಸ್ವಂತ ಮನೆನೋ ಬಾಡಿಗೆ ಮನೆ? ಅದು ಇರೋದು ಸ್ವಂತ ಮನೆ ಮೇಡಮ್. ನೋಡ್ರಿ ಸಂತೋಷ್ ಅವ್ರ, ಸ್ವಂತ ಮನೆ ಇತ್ತಂದ್ರ ಉತ್ತರ ದಿಕ್ಕು ನಿಮ್ ತಂದೆಯವ್ರಿಗೆ ಒಳ್ಳೇದಲ್ಲ. ಹೌದು ಸರ್. ಹೌದು, ಪೂರ್ವನು ಒಳ್ಳೇದಲ್ಲ, ದಕ್ಷಿಣ ಒಳ್ಳೇದಲ್ಲ. ಪಶ್ಚಿಮ ದಿಕ್ಕು ಒಳ್ಳೆ ದಿಕ್ಕು ಅವರಿಗೆ. ಪಶ್ಚಿಮ ದಿಕ್ಕ ಸರ್? ಹೌದು ಸರ್. ಅವ್ರ ಒಂದ್ ಬಾರಿ ಇದು ಮಾಡ್ತಾರೆ ಸರ್, ಹಂಗಾಗಿ. ಈಗ ಯಾವ ದಿಕ್ಕಿಗೆ ಐತ್ರಿ ಮನೆ? ಅದು ಶಾಂತಿನೇ ಇರಲ್ಲ ಅವ್ರು. ಅಲ್ರಿ, ಯಾವ ದಿಕ್ಕಿಗೆ ಐತ್ರಿ ಸಂತೋಷ್ ಅವ್ರ? ನಮ್ದು ಉತ್ತರ ದಕ್ಷಿಣ ಐತಿ ಸರ್ ಮನೆ. ಅದನ್ನ ಈಗ ಏನಾಗತ್ತಂದ್ರೆ ಎರಡೂ ದಿಕ್ಕು ನಿಮ್ಮ ಮನೆಯವ್ರು ನಿಮ್ಮ ತಂದೆಯವ್ರಿಗೆ ಒಳ್ಳೇದಲ್ಲ. ಹೌದಾ? ಅದಕ್ಕೆ ಭಯ ಪಡಬೇಕಾಗಿಲ್ರಿ. ಉತ್ತರಕ್ಕೆ ಇರಬಾರ್ದು. ಉತ್ತರಕ್ಕಿದ್ರೆ ಮತ್ತೆ ಅದು ಎಲ್ಲಾ ರೀತಿ ಕಡ್ಕನ್ ಉಂಟು ಮಾಡುವಂಥದ್ದು. ಯಾಕಂದ್ರೆ ಉತ್ತರ -100 ಬರುತ್ತದು. ಅದಕ್ಕೆ ಇಂಥದ್ರೊಳಗೆ ಐತಲ್ರಿ ಈ ಸ್ವಂತ ಮನೆ ಅಂತ ಹೇಳ್ತೀರಿ ಸಂತೋಷ್ ಅವ್ರ. ಸರಳವಾದಂತ ಮೊದಲು ಬರೀ ಕರೆಸ್ಕೊಂಡು ನೋಡಿಸ್ರಿ. ಏನ್ ತೊಂದರೆ ಐತೆ ಅಂತ ನೀವೇನು ಹೇಳ್ಬೇಡ್ರಿ, ನಮ್ಮ ತಜ್ಞರು ನಿಮ್ಗೆ ಹೇಳ್ತಾರ. ಪ್ರತಿಯೊಂದು ಸರಿ ಅನಿಸ್ತಂದ್ರ ಪರಿಹಾರ ಬಗ್ಗೆ ವಿಚಾರ ಮಾಡಿದ್ರು ಸಹಿತ ಆ ಪರಿಹಾರ ತಗೊಂಡಿಂದ 3 ರಿಂದ 8 ತಿಂಗಳದೊಳಗೆ ನಿಮಗೆ ಏನು ಶಾಂತತೆ ಇಲ್ಲ ಅಥವಾ ಮನೆಯಲ್ಲಿ ಸಾಕಷ್ಟು ತೊಂದರೆ ಇದಾವಲ್ಲ, ಅದರಿಂದ ಎಲ್ಲದರಿಂದ ಹೊರಬರ್ತೀರಿ. ಹೊರ ಬರೋದು ಒಂದೇ ಅಲ್ಲ, 3 ರಿಂದ 8 ತಿಂಗಳು ಚೇಂಜ್ ಕಂಡಿಲ್ಲ ಅಂದ್ರೆ ಏನು ನಾವೊಂದು ಲೆಟರ್ ಕೊಟ್ಟಿರ್ತೀವಿ ನಿಮಗೆ. ಏನು ನಾನು ಸಹಿ ಮಾಡಿದಂಥ ಲೆಟರು, ನೀವು ಕೊಟ್ಟಂಥ ಹಣವನ್ನು ಪೂರ್ತಿ ಪ್ರಮಾಣ ವಾಪಸ್ಸು ಆ ಲೆಟರ್ ತೋರಿಸಿ ತೆಗೆದುಕೊಳ್ಬೋದು. ಅದಕ್ಕೆ ಯಾವ ಭಯ ಭೀತಿ ಇರ್ಲಾರ್ದನ ಐತಲ್ರಿ, ತೊಂದರೆ ಐತಂತ ಹೋಗೋಕ್ಕಿಂತ ಅದರಿಂದ ಹೊರಬರುವಂಥ ಪ್ರಯತ್ನ ಮಾಡ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗುರು ಅವ್ರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 0207 27 1990. 1990. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ಹೇಳ್ರಿ ಗುರು, ನಮಸ್ಕಾರ. ಅದೇ ನಂದು ಈಗ ಇಂಪ್ರೂವ್ಮೆಂಟ್ ಆಗ್ತಿದೆ, ಸ್ವಲ್ಪ ಮಾಡಿಸಿ ಎಲ್ಲ 1 ತಿಂಗಳಾಯ್ತು. 1 ತಿಂಗಳಾಯ್ತಲ್ರಿ, ಎಲ್ಲ ಅಪ್ಲೈ ಮಾಡಾಕತ್ತೀರಿ? ಇಂಪ್ರೂವ್ಮೆಂಟ್ ಆಗ್ತಿದೆ. ಮಾಡ್ರಿ ಗುರು ಅವ್ರೆ, ನೀವು ನೋಡ್ರಿ ಏನ್ರಿ ಫಸ್ಟ್ ಮಂತ್ನಾಗ ಒಂದು ಮನಸ್ಸಿಗೆ ಸಮಾಧಾನದ ಒಂದು ವಾತಾವರಣ. ಏನ್ ಗೊತ್ತಾ, ಇನ್ನೊಂದು ನಮ್ದು ಗೌರ್ಮೆಂಟ್ ಜಾಬ್ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೆ ನಾನು. ಹೌದ್ರಿ, ಅದು ಆಗುತ್ತಿಲ್ಲ ಅಂದ್ರೆ ನಂಗಂತೂ ಗೊತ್ತಾಗ್ತಿಲ್ಲ. ಅದಕ್ಕೆ ಅಲ್ರಿ, ಈಗ ಏನ್ ನೀವು ಅಳವಡಿಸ್ಕೊಡ್ರಿ, ಅಳವಡಿಸ್ಕೊಂಡ್ ಕೂಡಲೇ ಅದೇ ನಿಮ್ಗೆ ದಾರಿಯನ್ನ ತೋರಿಸುತ್ತೆ. ಆಮೇಲೆ ಜೀವನದಲ್ಲಿ ನನ್ನ ಪ್ರಕಾರ ನೀವು ಬರೀ ಗೌರ್ಮೆಂಟ್ ಅಂತ ತಲೆಯಲ್ಲಿ ಹಿಡ್ಕೋಬೇಡ್ರಿ. ಇಲ್ಲ ಅದಂತೇನೆ ಇಲ್ಲ, ಬಟ್ ಸೈಡ್ ಮಾಡಿದ್ವಿ ಅಷ್ಟೇ. ಇವಾಗ ನಾವು ಬೇರೆ ಕಡೆ ಬಿಸಿನೆಸ್ ಮಾಡ್ಬೇಕಂತ ಅಂದ್ರೆ ನನ್ನ ಸಜೆಷನ್ ಇದು. ನೀವ್ ಹೆಂಗ ಅಂತಿರಲ್ಲ, ನಾನು ಗೌರ್ಮೆಂಟ್ಗೆ ವಿಚಾರ ಮಾಡಿದವನು. ಗೌರ್ಮೆಂಟ್ ಸಿಕ್ಕಾಗ ಹೋಗ್ಬೇಕಂತ 6 ತಿಂಗಳು ಇಂಜಿನಿಯರ್ ಆಗಿ ಮನ್ಯಾಗ ಕುಂತವನು. ಮುಂದೆ ಪ್ರೈವೇಟಿಗೆ ಬಂದು ಇವತ್ತೊಂದು ಏನೋ ಒಂದು ಸ್ಥಾನವನ್ನು ಮುಟ್ಟಿದ್ದೆ ಅಂದ್ರೆ ಅದು ಪ್ರೈವೇಟ್ದೊಳಗೆ ಸಾಧ್ಯ ಐತಿ, ಗೌರ್ಮೆಂಟ್ದೊಳಗೆ ಸಾಧ್ಯ ಇಲ್ಲ.
ಓಕೆ ಇಲ್ಲಪ್ಪ ಗೌರ್ಮೆಂಟ್ದೊಳಗೆ ಅಂದ್ರೆ ನಾವು ಆರಾಮ್ ಇರ್ಬೇಕಂದ್ರೆ ಗೌರ್ಮೆಂಟ್ದೊಳಗೆ ಇರೋದಾಕತ್ತ ಓಕೆ ಏನ್ರಿ ಅದಕ್ಕೆ ಅದನ್ನೂ ಇರಲಿ ನಿಮ್ಮ ಗೌರ್ಮೆಂಟಿಗೆ ಒಂದು ತಲೆ ಐತಪ್ಪ ಅಂತಂದ್ರು ಅಂದ್ರೆ ಅದರಿಂದ ನೀವು ಅಪ್ಸೆಟ್ ಆಗಬಾರ್ದು. ಬಟ್ ಒಂದು 100% ಗ್ಯಾರಂಟಿ ನಾ ಕೊಡ್ತೀನಿ. ಓಕೆ ಇನ್ನು ಏನು ಸರಳ ವಾಸ್ತವನ ಈಗ ಅಳವಡಿಸ್ಕೊಂಡು ಕ್ಲಿಯರ್ ಮಾಡ್ಕೋತಿರಲ್ಲ, ಈಗ ಓಕೆ ನಿಮ್ಗೆ ಇಂಥ ಒಂದು ದಾರಿಯನ್ನು ತೋರಿಸುತ್ತಾ ನೀವು ಏನು ಅನ್ಕೋತೀರಿ ಲೈಫ್ನಲ್ಲಿ ಅದು ಮುಟ್ಲಿಕ್ಕೆ ಸಾಧ್ಯ ಐತಿ. ಈ ಗ್ಯಾರಂಟಿ ನಂದು. ಓಕೆ ಓಕೆ ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ರಾಜು ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವ್ರಿಗೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಇದು ನನ್ನ ಮಗನ ಬಗ್ಗೆ. ಅವ್ರು ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 4/11/1999. ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ ರಾಜು ಅವರೇ. ಸರ್, ನಮ್ಮ ಮಗನ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ರೀ. ಹೇಳಿಲ್ಲ ಎದ್ರ ಬಗ್ಗೆ ಎಜುಕೇಶನ್ ಬಗ್ಗೆ ಕೇಳ್ಬೇಕು. ಉತ್ತರ ದಿಕ್ಕು ನಿಮ್ಮ ಮಗಂದು ಎಜುಕೇಶನ್ ದಿಕ್ಕು ನೋಡ್ರಿ. ಹೌದು ಸರ್. ಓದುವಾಗ ಉತ್ತರ ನೋಡ್ತಿರ್ಬೇಕು. ಹ್ಞೂ ರೀ. ಮಲಿಕೊಳಗ ಉತ್ತರಕ್ಕೆ ಏನು ತಲಿಬೇಕಾಗಿಲ್ಲ, ಅಂದ್ರೆ ದಕ್ಷಿಣ ತಲೆ ಇಟ್ಟು ನಡೆಯುತ್ತೆ, ಉತ್ತರ ಬೇಡ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಜಿ, ಜೀವನದಲ್ಲಿ ಗುರಿಯನ್ನ ಇಟ್ಕೊಳ್ತೀವಿ, ಸಾಕಷ್ಟು ಪ್ರಯತ್ನ ಸಹ ಮಾಡ್ತೀವಿ, ಆದ್ರೆ ತಲುಪೋದಕ್ಕಾಗಲ್ಲ. ಈ ರೀತಿ ಯಾಕಾಗತ್ತೆ? ಇಲ್ಲಿ ಬಂದು ನೋಡ್ರಿ, ವೆರಿ ಕ್ಲಿಯರ್ ಅದು. ತಲುಪಕ್ಕೆ ಆಗುದಿಲ್ಲ ಅನ್ನೋಕ್ಕಿಂತ ಎಷ್ಟು ಸಲ ಅವನು ತಲುಪಲಿಕ್ಕೆ ಪ್ರಯತ್ನ ಮಾಡಿದ ಬಿದ್ದಿರ್ತಾನೋ ಆ ಪ್ರಯತ್ನ ಅವನು ಬಿಡಬಾರ್ದು. ಇಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನುವಂಥ ವರ್ಡ್ ಇರಬಾರ್ದು. ಏನ್ರಿ, ನಾ ಬಿದ್ದಿನಪ್ಪ ಅಂದ್ರೆ ಮತ್ತೆ ಹೆಂಗೆ ಹೇಳ್ಬೇಕು, ಮತ್ತೆ ಹೋಗ್ಬೇಕು ಅನ್ನೋಂಥದ್ದು ಅವನಲ್ಲಿ ಇತ್ತು ಅಂತಂದ್ರೆ ಒಂದಿಲ್ಲ ಒಂದು ದಿನ ಐತಲ್ಲ ರೀಚ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇದಾವೆ. ಒಂದು ಎಕ್ಸಾಂಪಲ್ ಬೇರೆ ಯಾರ್ದು ಬೇಕಾಗಿಲ್ಲ, ಬಿಲ್ ಗೇಟ್ಸ್ ಅವ್ರದ್ದು ತಗೊಂಡ್ಬಿಟ್ರೆ ಅವರು ಏನು ಈಸಿಯಾಗಿ ಆ ಜಗಕ್ಕೆ ಮುಟ್ಟಿಲ್ಲ. ಎಲ್ಲ ಪ್ರಯತ್ನ ಮಾಡಿ ಒಂದು ಬಿಟ್ಟು 2 ಸಲ ಕಂಪ್ನಿ ತಯಾರು ಮಾಡಿ ಅದನ್ನ ಪ್ರೊಸೆಸ್ ಮಾಡೋಳಗೆ ಅವ್ರು ಹೊಡೆತ ತಿಂದು ಕೈ ಸಾಫ್ಟ್ವೇರ್ದೊಳಗೆ ಬಂದು ನೋಡೋಣಪ್ಪ ಅಂತ ತಿಳ್ಕೊಂಡು ಈ ಸಾಫ್ಟ್ವೇರ್ದೊಳಗೆ ಬಂದಿದ್ದು ಇಡೀ ಜಗತ್ತಿಗೆ ನಂಬರ್ 1 ಶ್ರೀಮಂತ ವ್ಯಕ್ತಿ ಅನ್ನೋಸೊಟ್ಟಿಗೆ ಹೋದ್ರು. ಏನ್ರಿ ಅಂದ್ರೆ ಅವ್ರು ಒಂದು 2 ಸಲ ಫೇಲ್ ಆಗಿದಾಗ ಮುಗಿತಪ್ಪ ಅಂತ ತಿಳ್ಕೊಂಡು ಅನ್ಕೊಂಡು ಕೈ ಬಿಟ್ಟಿದ್ರೆ ಇವತ್ತು ಬಿಲ್ ಗೇಟ್ಸ್ ಹೆಸರು ಇರ್ತಿದ್ದಿಲ್ಲ. ಕರೆಕ್ಟ್. ಒಂದಂತಲ್ಲ, ಇವತ್ತು ಅಬ್ರಾಹಿಂ ಲಿಂಕನ್ ಅವ್ರು ತಗೊಳ್ಬಿಡ್ರಿ, ಅವ್ರದ್ದು ಹಿಸ್ಟ್ರಿ ಲೈಫ್ ನೋಡಿದ್ರು ಅವ್ರ ಸೋಲ್ ಅನ್ನೋದೇ ಜಾಸ್ತಿ ಇದೆ ಹೊರತು ಗೆದು ಅನ್ನೋದಿರಲಿಲ್ಲ. ಒಂದು ದಿನ ಅವರು ಹಿ ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಆದಂಥ ವ್ಯಕ್ತಿ. 2 ಮಾತಲ್ಲ, ಅಂದರೆ ಇಷ್ಟೆಲ್ಲ ಸೋಲ್ ಕಂಡಿಂದ ಅವನು ಒಂದು ದೊಡ್ಡ ರಾಷ್ಟ್ರದ ಅಧ್ಯಕ್ಷನಾಗ್ತಾನಂತ ಅನ್ನೋದು ಯಾರಿಗೂ ಇರುವಂತಲ್ಲ. ಅಂದ್ರೆ ಅವ್ರ ಪ್ರಯತ್ನದಲ್ಲಿ ಐತಲ್ಲ, ನಾನು ಸೋಲ್ ಆತು ನಾ ಬಿದ್ದೆ ಅನ್ನುವಂಥದ್ದು ಅವ್ರ ಮನಸ್ಸಿನಲ್ಲಿ ಬರ್ತಿರಂಗಿಲ್ಲ. ಈ ಯಾರು ವ್ಯಕ್ತಿ ಅವ್ರು ಮುಟ್ಟಿದ್ದಾರೆ ಅದು ಒಂದು ಎಕ್ಸ್ಪೀರಿಯನ್ಸ್ ತಗೋತಾರೆ, ಎಕ್ಸ್ಪೀರಿಯನ್ಸ್ ಅಂತ ತಗೋತಾರೆ. ಇನ್ನು ಅದೇ ತಪ್ಪು ನನಗೆ ಮುಂದೆ ಆಲಾದಂಗೆ ಇನ್ನೊಂದು ಕೈ ಹಾಕ್ತಾರೆ, ಮತ್ತೆ ಅಲ್ಲಿ ಬಿದ್ದರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ತಗೋತಾರೆ. ಮತ್ತು ಒಂದು ದಿನ ಅವರು ನಿಜವಾಗಿಯೂ ಐತಲ್ಲ ಆ ಜಗವನ್ನು ಮುಟ್ಲಿಕ್ಕೆ ಸಾಧ್ಯ ಅಂತದ್ದು. ಅಂದ್ರೆ ಒಂದಂತಲ್ಲ, ಸಾಕಷ್ಟು ಐನ್ಸ್ಟೈನ್ ತಗೋರಿ, ಅವನಿಗೆ ಮಾತಾಡಕ್ಕೆ 7 ವರ್ಷನೂ ಮಾತಾಡಕ್ಕೆ ಬರಲಾರ್ದ ವ್ಯಕ್ತಿ. ಅದನ್ನ ಅಂದ್ರೆ ಇವತ್ತು ಮುಂದೆ ಯಾವ ವಿಜ್ಞಾನಿಯಾಗಿ ಇಡೀ ಜಗತ್ತಿಗೆ ಹೆಸರು ಮಾಡಿದಂಥದ್ದು. ಇಲ್ಲಿ ಅದಕ್ಕೆ ಒಂದು ಗುರಿ, ಆ ಜೊತೆ ಗುರಿ ಜೊತೆ ಪ್ರಯತ್ನ, ಆ ಪ್ರಯತ್ನ ಇತ್ತಂತಂದ್ರೆ ನಾವು ಸಾಧಿಸಕ್ಕಾಗುದಿಲ್ಲ ಅನ್ನೋಂಥದ್ದಲ್ಲ. ಅವ್ರು ಅದು ಸೋಲನ್ನು ಒಪ್ಕೊಂಡ್ಬಿಡ್ತಾರ ಅಂತಲ್ಲ, ಅಲ್ಲೇ ಗುರಿ ಮುಟ್ಲಿಲ್ಲ ಅಂತ ಅಂದಂಗಾಗತ್ತೆ. ಅದು ಯಾರ ಮ್ಯಾಗೂ ಬ್ಲೇಮ್ ಮಾಡೋದಂತಲ್ಲ, ಅವ್ರ ಮ್ಯಾಗ ಬ್ಲೇಮ್ ಮಾಡ್ಬೇಕು. ಅದಕ್ಕೆ ಒಪ್ಕೊಂಡ್ಬಿಟ್ಟ. ಒಪ್ಕೊಳ್ಳೋಂಥ ಜೀವನದಲ್ಲಿ ನಾನು ಸಾಧನೆ ಮಾಡಕ್ ಬಂದಿನ ಮಾಡಬೇಕು ಅನ್ನೋಂಥದ್ದು ಒಂದು ದೃಢ ಮನಸ್ಸಿತ್ತು ಅಂದ್ರೆ ಸಾಧ್ಯ ಐತೆ ಅಂತ. ಖಂಡಿತ ಗುರುಜಿ. ಬಸವರಾಜ್ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವ್ರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಮ್ದು ಫಾದರ್ದು ಡೇಟ್ ಆಫ್ ಬರ್ತು 1955. ಓಕೆ. ನಮ್ ಸಿಸ್ಟರ್ದು 83. ಓಕೆ. ನಮ್ದ ಬ್ರದರ್ದು. ಈಗ ನೀವ್ ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ ಮನೆ ಬಗ್ಗೆ ಕೇಳಬೇಕಿತ್ತಾ ಅಥವಾ ನಿಮ್ ತಂದೆಯವ್ರ ಬಗ್ಗೆ ಕೇಳಬೇಕಿತ್ತಾ? ನಮ್ ತಂದೆಯವರ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನಮ್ ಫುಲ್ ಫ್ಯಾಮಿಲಿ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಒಂದಿಬ್ರು ಬಗ್ಗೆ ಕೇಳಿ ಬಸವರಾಜ್ ಅವರೇ, ಯಾಕಂದ್ರೆ ಸಾಕಷ್ಟು ಕಾಲರ್ಸ್ ಕಾಯ್ತಾ ಇರ್ತಾರೆ. ಮತ್ತೊಮ್ಮೆ ಕರೆ ಮಾಡಿ ಬೇರೆಯವ್ರ ಬಗ್ಗೆ ಕೇಳಿ. ಓಕೆನಾ? ಓಕೆ ಮೇಡಮ್. ನಮ್ಮ ಸಿಸ್ಟರ್ ಬಗ್ಗೆ ಕೇಳ್ತೀನಿ ಮೇಡಮ್. ಖಂಡಿತ. ಅವ್ರ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 81 ಮೇಡಮ್ ಅವ್ರದ್ದು. ಓಕೆ. ಗುರುಜಿ ಇದ್ದಾರೆ, ಮಾತನಾಡಿ. ಓಕೆ. ಯಾವ ತಿಂಗಳು ಬಸವರಾಜ್ ಅವ್ರದ್ದು ಸಿಸ್ಟರ್ದು? ಮಂತ್ ಯಾವ್ದು? ತಿಂಗಳು ಜನವರಿ 15 ಸರ್. ಅದರ್ ಜನವರಿ 15, 81 ಅಲ್ರಿ? 18 ಜನವರಿ 18. ಜನವರಿ 18, 81. 81. ಇಲ್ಲಿ ಏನ್ ಬರುತ್ತಂತಂದ್ರ ಅವರ ಒಂದು ಒಳ್ಳೆ ದಿಕ್ಕು ಅಂದ್ರೆ ಪಶ್ಚಿಮ ದಿಕ್ಕು. ಹೌದ್ರಿ. ಅತಿ ಶ್ರೇಷ್ಠವಾದ ದಿಕ್ಕು. ಅವರಿಗೆ ಏನೇ ಕೆಲಸ ಮಾಡ ಪಶ್ಚಿಮಕ್ಕೆ ಮುಖ ಮಾಡಿ ಕೆಲಸ ಮಾಡ್ಲಿ, ಮಲಿಕೊಳ ಪಶ್ಚಿಮಕ್ಕೆ ಇರಬೇಕು. ಎಂದು ಪೂರ್ವ ಆಗ್ಲಿ ಉತ್ತರ ಆಗ್ಲಿ ದಕ್ಷಿಣ ಆಗ್ಲಿ ಅವ್ರ ಲೈಫ್ ನಲ್ಲಿ ಅಂತ ಒಂದು ದಿಕ್ಕನ್ನ ಅವ್ರು ಅನುಸರಿಸಬಾರ್ದು. ಯಾಕಂದ್ರೆ ಅವ್ರ ದಿಕ್ಕುಗಳು ಒಳ್ಳೆ ದಿಕ್ಕಲ್ಲ ಅವ್ರಿಗೆ.
ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನಿಮಗೂ ಇದೇ ರೀತಿಯಾದ ಯಾವುದೇ ಸಮಸ್ಯೆ ಇದ್ದಲ್ಲಿ ಖಂಡಿತ ನಮಗೆ ಕರೆ ಮಾಡಿ. ನಮ್ಮ ಸಂಖ್ಯೆಗಳು ಹೀಗಿವೆ: 9448286755, 9448286756. ವೆಬ್ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ, www.saralavastu.com. ಹಾಗೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ಸರಳವಾಸ್ತು ಅಂತ ಟೈಪ್ ಮಾಡಿದ್ರೆ ಸಾಕು, ನಮ್ಮ ಅಪ್ಲಿಕೇಶನ್ ಲಭ್ಯವಾಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಒಳ್ಳೆ ಹಾಗೂ ಕೆಟ್ಟ ದಿಕ್ಕುಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. Dum dum tara dum dum tara dum dum tara tara na 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 dum dum tara dum dum tara 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 dum dum tara dum dum tara dum tara tara. ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ಬಯಸಿದಲ್ಲಿ ನಮ್ಮ ವಾಸ್ತುತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.